ನಿಜವಾಗಿ ಈ ಪುಷ್ಪಕ ವಿಮಾನ ಕುಬೇರನದ್ದು. ವಿಶ್ರವ ಮತ್ತು ಕೈಕಸಿಗೆ 4 ಜನ ಮಕ್ಕಳಾಗ್ತಾರೆ. ರಾವಣ, ಕುಂಭಕರ್ಣ, ವಿಭೀಷಣ ಮತ್ತು ಶೂರ್ಪನಖಿ. ಜೀವನದ ಬಗ್ಗೆ 3 ವಿಷಯಗಳನ್ನು ರಾವಣ ತಿಳಿಸ್ತಾನೆ. ಮೊದಲನೇದ್ದು ಶುಭಸ್ಯ ಶೀಘ್ರಂ, ಅಂದರೆ ವೇದಾವತಿಯೇ ಸೀತಾಮಾತೆಯಾಗಿ ಜನ್ಮ ತಾಳ್ತಾಳೆ. ಶಿವನನ್ನ ಪ್ರಸನ್ನಗೊಳಿಸೋದಕ್ಕಾಗಿ ಶಿವತಾಂಡವ ಸ್ತೋತ್ರವನ್ನೇ ದಶಗ್ರೀವ ರಚಿಸ್ತಾನೆ. ಜಟಾಟವಿ ಗಲಜ್ಜಲ ಪ್ರವಾಹ ಪಾವಿತ ಸ್ಥಲೆ ಗಲೇವಲಂಬ್ಯ ಲಂಬಿತಂ ಭುಜಂಗ ತುಂಗ ಮಾಣಿಕಂ ಡಮಡ್ಡಮಡ್ಡಮಡ್ಡಮನ್ನಿನಾದವಡ್ಡ ಮರ್ವಯಂ ಚಕಾರ ಚಂಡ ತಾಂಡವಂ ತನೋತು ನ ಶಿವ ಶಿವಂ. ನಾವು ಕೇಳ್ತಾ ಇರೋ ಈ ಮಂತ್ರವನ್ನು ರಚಿಸಿದ್ದು ರಾವಣನೇ. 3 ಸ್ಟಾರ್ ಮಂಗಳೂರು ಯೂಟ್ಯೂಬ್ ಚಾನೆಲ್ನ ಪರವಾಗಿ ನಮ್ಮ ಎಲ್ಲ ವೀಕ್ಷಕ ಬಾಂಧವರಿಗೆ ಆತ್ಮೀಯ ಸ್ವಾಗತ. ಇವತ್ತಿನ ವಿಷಯವಾಗಿ ರಾಮಾಯಣದ ಖಳನಾಯಕನನ್ನು ಆರಿಸಿಕೊಂಡಿದ್ದೀನಿ. ಬ್ರಾಹ್ಮಣ ಕುಲದ ಪುಲಸ್ತ್ಯ ಮಹರ್ಷಿಯ ವಂಶಕ್ಕೆ ಸೇರಿದ ರಾವಣ ಖಳನಾಯಕರ ಪಟ್ಟಿಯಲ್ಲಿ ಯಾಕೆ ಸೇರಿದ ಅನ್ನೋದನ್ನು ತಿಳಿಯೋದಕ್ಕೆ ಈ ವಿಷಯವನ್ನು ಆರಿಸಿಕೊಂಡಿದ್ದು. ಚಿಕ್ಕವರಾಗಿದ್ದಾಗ ನಾವು ತಿಳ್ಕೊಂಡಿದ್ದು ರಾಕ್ಷಸರಂದರೆ ಕೋರೆ ದಾಡೆಗಳಿರುತ್ತವೆ, ಕೊಂಬು ಇರುತ್ತೆ, ವಿಚಿತ್ರ ಹುಬ್ಬು, ವಿಕಾರ ರೂಪ, ಈ ಥರ ಒಂದು ಕಲ್ಪನೆ ಮಾಡ್ತಾ ಇದ್ವಿ. ನಿಜಾರ್ಥದಲ್ಲಿ ರಾಕ್ಷಸರು ಅಂದರೆ ಬ್ರಹ್ಮದೇವನಿಂದ ಸೃಷ್ಟಿಯಾದಂತಹ ಒಂದು ಕುಲ. ಪ್ರಜಾಪತಿ ಬ್ರಹ್ಮ ನೀರನ್ನು ಸೃಷ್ಟಿಸಿದ ನಂತರ ನೀರಿನಲ್ಲಿ ಕೆಲವು ಜೀವ ಸಂಕುಲಗಳನ್ನು ಸೃಷ್ಟಿ ಮಾಡ್ತಾರೆ. ಜಲರಾಶಿಯನ್ನು ರಕ್ಷಿಸೋದಕ್ಕಾಗಿ ರಾಕ್ಷಸ ಕುಲವನ್ನು ಸೃಷ್ಟಿ ಮಾಡ್ತಾರೆ. ಅವರ ಸ್ವಭಾವ ಹೇಗಂದರೆ ಅವರು ಪರಮ ಪೀಡಕರು, ಹಿಂಸೆಯನ್ನು ಇಷ್ಟಪಡೋರು, ವಿಪರೀತ ಅನ್ಯಾಯ ಮಾಡೋರನ್ನು ಈಗಲೂ ನಾವು ರಾಕ್ಷಸರು ಅಂತಾನೆ ಹೇಳೋದಲ್ವಾ. ಭಗವದ್ಗೀತೆಯ 16ನೇ ಅಧ್ಯಾಯದಲ್ಲಿ ದೈವಿಕ ಮತ್ತು ರಾಕ್ಷಸ ಸ್ವಭಾವಗಳ ಬಗ್ಗೆ ಇದೆ. ದಂಭೋ ದರ್ಪಾಭಿಮಾನಶ್ಚ ಕ್ರೋಧ ಪಾರುಷ್ಯಮೇವ ಚ ಅಜ್ಞಾನಂ ಚಾಭಿಜಾತಸ್ಯ ಪಾರ್ಥ ಸಂಪದ ಮಾಸುರಿ. ಅಂದರೆ ದಂಭ, ದರ್ಪ, ಅಭಿಮಾನ, ಕ್ರೋಧ, ನಿಷ್ಠುರತೆ, ಅಜ್ಞಾನ ಇವು ಅಸುರಿ ಸಂಪತ್ತಿನಲ್ಲಿ ಹುಟ್ಟಿದವರಿಗೆ ಬರುವಂಥದ್ದು. ವಿನಾಕಾರಣ ಒಳ್ಳೆ ವ್ಯಕ್ತಿಗಳನ್ನು ಪೀಡಿಸ್ತಾರಲ್ವ, ಅವರೇ ಈ ಕಾಲಕ್ಕೂ ಮತ್ತು ಆ ಕಾಲಕ್ಕೂ ರಾಕ್ಷಸರೇ. ಇಂತಹ ಅಸುರಿ ಸ್ವಭಾವದ ರಾವಣನ ವೃತ್ತಾಂತವನ್ನು ನೋಡೋದಾದರೆ ರಾವಣನ ಮೂಲ ಹೆಸರು ದಶಗ್ರೀವ. ಬ್ರಾಹ್ಮಣ ಕುಲದ ಪುಲಸ್ತ್ಯ ಮಹರ್ಷಿಯ ವಂಶಕ್ಕೆ ಸೇರಿದವ. ಪುಲಸ್ತ್ಯರು ಅಂದ್ರೇನು? ಸಾಮಾನ್ಯ ಮುನಿಗಳಲ್ಲ, ಬ್ರಹ್ಮ ಮಾನಸ ಪುತ್ರರು, ಸಪ್ತರ್ಷಿಗಳಲ್ಲಿ ಒಬ್ಬರು, ದೇವತೆಗಳು ಕೂಡ ಗೌರವಿಸುವಂತಹ ಬ್ರಹ್ಮರ್ಷಿ. ಇಂತಹ ಪುಲಸ್ತ್ಯರ ಮಗ ವಿಶ್ರವ ಮುನಿಯ ಮಗನೇ ದಶಗ್ರೀವ. ರಾವಣನ ತಾಯಿ ರಾಕ್ಷಸ ವಂಶದವಳು ಕೈಕಸಿ. ರಾಕ್ಷಸ ವಂಶದ ಕೀರ್ತಿಯನ್ನು ಹೆಚ್ಚಿಸುವುದಕ್ಕೆ ಸುಮ್ಮಲಿ ತನ್ನ ಮಗಳಾದ ಕೈಕಸಿಯನ್ನು ವಿಶ್ರವ ಮುನಿಗಳ ಸೇವೆ ಮಾಡೋದಕ್ಕೆ ಅಂತ ಕಳಿಸ್ತಾನೆ. ಅಲ್ಲಿ ಅವಳು ಮುನಿಗೆ ಅನುರಕ್ತಳಾಗ್ತಾಳೆ. ಆ ಕಾಲದಲ್ಲಿ ಜಾತಿಗೆ ಪ್ರಾಮುಖ್ಯತೆ ಇರಲಿಲ್ಲ, ಹಾಗಾಗಿ ಬೇರೆ ಜಾತಿ ಸಮೂಹಗಳ ಮದುವೆಗೆ ಮಾನ್ಯತೆ ಇತ್ತು. ವಿಶ್ರವ ಮತ್ತು ಕೈಕಸಿಗೆ 4 ಜನ ಮಕ್ಕಳಾಗ್ತಾರೆ. ರಾವಣ, ಕುಂಭಕರ್ಣ, ವಿಭೀಷಣ ಮತ್ತು ಶೂರ್ಪನಖಿ. ವಿಶ್ರವ ಮುನಿಯ ಮೊದಲ ಹೆಂಡತಿಯ ಮಗ ಕುಬೇರ. ಕುಬೇರನ ರಾಜಧಾನಿ ಸ್ವರ್ಣಲಂಕೆ. ಕುಬೇರ ಲಂಕೆಯಲ್ಲಿ ವೈಭೋಗದ ಜೀವನ ನಡೆಸ್ತಾ ಇದ್ದ. ಇವನ ವೈಭೋಗವನ್ನು ನೋಡಲಾಗದೆ ಕುಬೇರನ ಮೇಲೆ ಯುದ್ಧಕ್ಕೆ ಬರೋದಕ್ಕೆ ರಾವಣ ಸಿದ್ಧ ಆಗ್ತಾನೆ. ಕುಬೇರ ಈ ವಿಷಯವಾಗಿ ತನ್ನ ತಂದೆಯ ಸಲಹೆ ಪಡಿತಾನೆ. ರಾವಣನ ಜೊತೆ ಕುಬೇರ ಯುದ್ಧ ಮಾಡೋದಿಲ್ಲ, ಬದಲಾಗಿ ತನ್ನ ಎಲ್ಲ ಸಂಪತ್ತಿನ ಜೊತೆಗೆ ಕೈಲಾಸಕ್ಕೆ ಹೋಗಿ ಅಲಕಾಪುರವನ್ನು ಕಟ್ಟಿಕೊಳ್ತಾನೆ. ಕುಬೇರ ಲಂಕೆಯನ್ನು ಬಿಟ್ಟು ಹೋದ ಮೇಲೆ ರಾವಣ ಲಂಕಾಧಿಪತಿ ಆಗ್ತಾನೆ. ಕುಬೇರನನ್ನು ಓಡಿಸಿ ಲಂಕೆಯಲ್ಲಿ ಆಧಿಪತ್ಯ ಮಾಡಿದ್ರು ಕೂಡ ಮತ್ತೆ ಕುಬೇರನ ಅಲಕಾಪುರಿಯ ಮೇಲೆ ಕಣ್ಣು ಹಾಕಿ ತನ್ನ ಮಾಯಾವಿದ್ಯೆಯನ್ನು ಪ್ರಯೋಗಿಸ್ತಾನೆ. ನಿಜವಾಗಿ ಈ ಪುಷ್ಪಕ ವಿಮಾನ ಕುಬೇರನದ್ದು. ರಾವಣ ಕುಬೇರನಿಂದ ಕಿತ್ತುಕೊಂಡಿತ್ತು. ಬಾಲಿದ್ವೀಪ, ಮಲಯ, ಕುಶ, ಅಂಗ, ವರಾಹ, ಶಂಖ, ಯವ ಮುಂತಾದ ದ್ವೀಪಗಳನ್ನು ವಶಪಡಿಸಿಕೊಂಡು ತನ್ನ ದ್ವೀಪ ಸಾಮ್ರಾಜ್ಯವನ್ನು ವಿಸ್ತರಿಸ್ತಾ ಹೋಗ್ತಾನೆ.
ಇದರ ಮಧ್ಯೆ ತನ್ನನ್ನು ಯಾರು ಸೋಲಿಸಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಬ್ರಹ್ಮದೇವನನ್ನ ಕುರಿತು ತಪಸ್ಸು ಮಾಡ್ತಾನೆ ರಾವಣ. ದೇವತೆಗಳು, ರಾಕ್ಷಸರು, ಕಿನ್ನರ, ಯಕ್ಷ, ಗಂಧರ್ವರು ಇವರು ಯಾರಿಂದನೂ ನನಗೆ ಸಾವು ಬರಬಾರ್ದು ಅಂತ ವರ ಪಡ್ಕೊಳ್ತಾನೆ. ಹಾಗೆ ಆತನ ಪ್ರಾಣವನ್ನು ನಾಭಿಯಲ್ಲಿ ಇಡುವ ಹಾಗೆ ಪ್ರಾರ್ಥನೆ ಮಾಡ್ತಾನೆ. ಮೊದಲೇ ದುರಾಹಂಕಾರಿ, ವರ ಪಡೆದ ನಂತರ ಅವನ ಹಾರಾಟ ಮಿತಿ ಮೀರಿ ಹೋಗುತ್ತೆ. ಎಲ್ಲ ಕಡೆ ಆಕ್ರಮಣ ಮಾಡೋದು, ಕೊಲ್ಲೋದು ಇವೆಲ್ಲ ಸಾಮಾನ್ಯ ಆಗಿಬಿಡುತ್ತೆ. ಹೀಗೆ ಇರಬೇಕಾದ್ರೆ ಒಂದು ಸಲ ಪ್ರಭು ಶ್ರೀರಾಮಚಂದ್ರರ ಅಜ್ಜ ಇಕ್ಷ್ವಾಕು ವಂಶದ ರಾಜ ಅನರಣ್ಯನನ್ನು ಸೋಲಿಸಿ ಸಾಯಿಸ್ತಾನೆ ಈ ರಾವಣ. ಸಾಯುವಾಗ ರಾಜ ನನ್ನ ವಂಶದವರಿಂದಲೇ ನಿನಗೆ ಸಾವು ಬರಲಿ ಅಂತ ಶಾಪ ಕೊಡ್ತಾರೆ. ಬ್ರಹ್ಮದೇವನಿಂದ ವರ ಪಡೆದ ಮೇಲೆ ಈ ಶಾಪ ಎಲ್ಲ ರಾವಣನಿಗೆ ಲೆಕ್ಕಕ್ಕಿಲ್ಲ. ಅವನು ಆರಾಮಾಗಿ ಪುಷ್ಪಕ ವಿಮಾನವನ್ನು ಹಿಡ್ಕೊಂಡು ತಿರುಗಾಡೋದು. ಈ ಪುಷ್ಪಕ ವಿಮಾನದ ವಿಶೇಷತೆ ಏನಂದರೆ ಇದು ಸಂಪೂರ್ಣವಾಗಿ ಚಿನ್ನದಿಂದ ನಿರ್ಮಾಣ ಆಗಿತ್ತು. ಮತ್ತು ಯಾರ ಅಧೀನದಲ್ಲಿ ಇರುತ್ತೋ ಅವರ ಆಜ್ಞೆಯನ್ನು ಈ ವಿಮಾನ ಪಾಲಿಸುತ್ತೆ. ಇದರ ವೇಗವನ್ನು ಹೇಳೋದಾದರೆ ಇದು ಮನೋವೇಗದಲ್ಲಿ ಚಲಿಸ್ತಾ ಇತ್ತು. ಕೆಲವೊಂದು ಮಂತ್ರಗಳ ಮೂಲಕ ಇದನ್ನು ನಿಯಂತ್ರಿಸಲಾಗ್ತಾ ಇತ್ತು. ಹೀಗೆ ಈ ವಿಮಾನದಲ್ಲಿ ಒಂದು ದಿನ ರಾವಣ ಹೋಗ್ತಾ ಇರ್ತಾನೆ. ಅಲ್ಲಿ ಒಂದು ಕಡೆ ಪರ್ವತವನ್ನು ದಾಟ್ತಾ ಇರಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ವಿಮಾನದ ವೇಗ ಕಡಿಮೆ ಆಗ್ತಾ ಹೋಗುತ್ತೆ. ಪರ್ವತದಿಂದಾಗಿಯೇ ವಿಮಾನದ ವೇಗ ಕಡಿಮೆ ಆಗಿತ್ತು ಅಂತ ಭಾವಿಸಿ ಪರ್ವತದ ಬುಡಕ್ಕೆ ಕೈ ಹಾಕಿ ಪರ್ವತವನ್ನೇ ಕಿತ್ತು ಬಿಸಾಡೋದಕ್ಕೆ ನೋಡ್ತಾನೆ. ಆವಾಗ ಪರ್ವತ ಅಲುಗಾಡುತ್ತೆ. ಈ ಸಮಯದಲ್ಲಿ ಇದೇ ಬೆಟ್ಟದ ಮೇಲೆ ಶಿವಪಾರ್ವತಿಯರು ಕುಳಿತಿರ್ತಾರೆ. ಇದ್ದಕ್ಕಿದ್ದ ಹಾಗೆ ಬೆಟ್ಟ ಅಲುಗಾಡ್ತಾ ಇರೋದನ್ನು ಗಮನಿಸಿದ ಶಿವ ಪರ್ವತ ಅಲುಗಾಡದ ಹಾಗೆ ಜೋರಾಗಿ ಕೆಳಭಾಗದಿಂದ ಒತ್ತಿ ಹಿಡಿತಾರೆ. ಈ ಕೆಳಭಾಗದಿಂದ ಪರ್ವತವನ್ನು ಕೀಳುವ ಪ್ರಯತ್ನದಲ್ಲಿದ್ದ ದಶಗ್ರೀವ ತನ್ನೆಲ್ಲ ಶಕ್ತಿಯನ್ನು ಉಪಯೋಗಿಸಿ ಆರ್ಭಟ ಮಾಡ್ತಾನೆ. ಶಿವನಿಗೆ ಕೋಪ ಬರುತ್ತೆ. ದಶಗ್ರೀವನನ್ನು ಬಂಧಿಸ್ತಾರೆ. ಶಿವನನ್ನು ಪ್ರಸನ್ನಗೊಳಿಸೋದಕ್ಕಾಗಿ ಶಿವತಾಂಡವ ಸ್ತೋತ್ರವನ್ನೇ ದಶಗ್ರೀವ ರಚಿಸ್ತಾನೆ. ಜಟಾಟವಿ ಗಲಜ್ಜಲ ಪ್ರವಾಹ ಪಾವಿತ ಸ್ಥಲೆ ಗಲೇವಲಂಬ್ಯ ಲಂಬಿತಂ ಭುಜಂಗತುಂಗ ಮಾಲಿಕಂ ಡಮಡ್ಡಮಡ್ಡಮಡ್ಡ ಮನ್ನಿನಾದವಡ್ಡ ಮರ್ವಯಂ ಚಕಾರ ಚಂಡ ತಾಂಡವಂ ತನೋತು ನ ಶಿವ ಶಿವಂ. ನಾವು ಕೇಳ್ತಾ ಇರೋ ಈ ಮಂತ್ರವನ್ನು ರಚಿಸಿತು ರಾವಣನೇ. ಈ ಮಂತ್ರವನ್ನು ಪಠಿಸಿ ಶಿವನನ್ನು ಪ್ರಸನ್ನಗೊಳಿಸ್ತಾನೆ. ಸಂತುಷ್ಟನಾದ ಶಿವ ದಶಗ್ರೀವ ಪರ್ವತ ಅಲುಗಾಡಿಸುವಾಗ ಅವನೇನು ಆರ್ಭಟವನ್ನು ಮಾಡಿರ್ತಾನೆ ನೋಡಿ, ಆ ಆರ್ಭಟವನ್ನು ಕೇಳಿ ಅವನಿಗೆ ರಾವಣ ಅಂತ ಹೆಸರಿಡ್ತಾರೆ. ಇಲ್ಲಿಂದ ದಶಗ್ರೀವ ರಾವಣನಾಗ್ತಾನೆ. ಹಾಗೆ ತನ್ನಲ್ಲಿರೋ ವಿಶೇಷ ಶಕ್ತಿಯ ಖಡ್ಗವನ್ನು ಶಿವ ರಾವಣನಿಗೆ ನೀಡ್ತಾರೆ. ಬ್ರಹ್ಮ ಮತ್ತು ಶಿವನನ್ನು ಒಲಿಸಿ ರಾವಣ ಅಜೇಯನಾಗ್ತಾನೆ. ಮುಂದೆ ಹೀಗೆ ಒಂದ್ಸಲ ರಾವಣ ಸುತ್ತಾಡ್ತಾ ಇರೋವಾಗ ಹಿಮಾಲಯದ ತಪ್ಪಲಿನಲ್ಲಿರೋ ಆಶ್ರಮದಲ್ಲಿ ಅಪ್ಸರೆಯ ರೂಪದ ಕನ್ಯೆಯೊಬ್ಬಳನ್ನು ನೋಡಿ ಅವಳನ್ನು ಮೋಹಿಸ್ತಾನೆ. ಇವಳ ಹೆಸರು ವೇದಾವತಿ ಅಂತ. ಈಕೆ ವಿಷ್ಣುವನ್ನೇ ವರಿಸಬೇಕು ಅಂತ ತಪಸ್ಸನ್ನು ಆಚರಿಸಿದವಳು. ರಾವಣನಿಗೆ ಪರಸ್ತ್ರೀಯರನ್ನು ವ್ಯಾಮೋಹ ಮಾಡುವಂತಹ ಚಟ ಮೊದಲಿನಿಂದಲೂ ಇತ್ತು. ಸ್ತ್ರೀಯರನ್ನು ಬಲವಂತಪಡಿಸೋದು ಇವನಿಗೆ ಹೊಸ್ತಲ್ಲ. ಇದೇ ಅಭ್ಯಾಸದಿಂದ ವೇದಾವತಿಯ ಜಡೆ ಹಿಡಿದು ತನ್ನೆಡೆಗೆ ಸೆಳಿತಾನೆ. ಬಲವಂತವಾಗಿ ತನ್ನನ್ನು ಮುಟ್ಟಿದ ರಾವಣನ ಮೇಲೆ ವೇದಾವತಿಗೆ ತುಂಬ ಕೋಪ ಬರುತ್ತೆ. ನೀನು ಮುಟ್ಟಿದ ಈ ದೇಹವನ್ನು ಇಟ್ಕೊಂಡು ನಾನು ವಿಷ್ಣುವನ ಮದುವೆ ಆಗೋದಕ್ಕೆ ಆಗೋದಿಲ್ಲ. ಈ ಕ್ಷಣವೇ ನಾನು ಅಗ್ನಿ ಪ್ರವೇಶ ಮಾಡ್ತೀನಿ. ನನ್ನ ಕೋಪಾಗ್ನಿಯೇ ನಿನಗೆ ಶಾಪ. ನನ್ನ ನಿಷ್ಕಾಮ ತಪಸ್ಸಿನ ಕಾರಣ ಮುಂದಿನ ಸಲ ನಾನು ಯಾರದ್ದೇ ಗರ್ಭದಲ್ಲಿ ಹುಟ್ಟದೆ ಅಯೋನಿಜೆಯಾಗಿ ಜನಿಸಿ ನಿನ್ನ ನಾಶಕ್ಕೆ ಕಾರಣ ಆಗ್ತೀನಿ ಅಂತ ಹೇಳ್ತಾ ಅಗ್ನಿ ಪ್ರವೇಶ ಮಾಡ್ತಾಳೆ. ಮುಂದೆ ವೇದಾವತಿಯೇ ಸೀತಾಮಾತೆಯಾಗಿ ಜನ್ಮ ತಾಳ್ತಾಳೆ. ಜನಕ ಮಹಾರಾಜನ ಅರಮನೆಯ ಮುಂದಿನ ಕೃಷಿ ಭೂಮಿಯಲ್ಲಿ ಉಳುಮೆ ಮಾಡ್ತಾ ಇದ್ದಾಗ ಹೆಣ್ಣು ಮಗು ಸಿಗುತ್ತೆ. ಭೂಮಿಯಲ್ಲಿ ಸಿಕ್ಕಿದ್ರಿಂದ ಸೀತೆಯನ್ನ ಭೂದೇವಿಯ ಮಗಳು ಅಂತ ಹೇಳ್ತಾರೆ. ವೇದಾವತಿಯ ಶಾಪ ಫಲಿಸುತ್ತೆ. ಸೀತಾಮಾತೆಯ ಅಪಹರಣ ಮಾಡಿ ರಾವಣ
ಸಾಯ್ತಾನೆ. ಕೆಲವು ಕಡೆ ಹೇಳ್ತಾರೆ ರಾವಣ ಸೀತೆಯನ್ನು ಅಪಹರಿಸಿದ್ದು ಮಾತ್ರ ಆಕೆಯನ್ನು ಮುಟ್ಟಿಲ್ಲ ಅಂತ. ರಾವಣ ಸ್ತ್ರೀಲೋಲನಾಗಿದ್ದ. ಸೀತಾಮಾತೆಯನ್ನು ಮುಟ್ಟದೇ ಇರೋದಕ್ಕೆ ಒಂದು ಕಾರಣ ಅಂದರೆ ಸೀತಾಮಾತೆಯ ಪಾತಿವೃತ್ಯದ ಶಕ್ತಿ. ಇನ್ನೊಂದು ಏನಂದರೆ ರಾವಣನಿಗೆ ಶಾಪ ಇರುತ್ತೆ. ಕುಬೇರನ ಸೊಸೆ ರಂಭ ಅನ್ನುವ ಅಪ್ಸರೆಯನ್ನು ರಾವಣ ಮೋಹಿಸ್ತಾನೆ, ಅವಳನ್ನು ಬಲವಂತ ಮಾಡ್ತಾನೆ. ರಾವಣನ ಈ ಅಪಚಾರವನ್ನು ರಂಭೆ ತನ್ನ ಗಂಡನಾದ ನಳಕುಬೇರನಿಗೆ ತಿಳಿಸ್ತಾಳೆ. ಭವಿಷ್ಯದಲ್ಲಿ ಯಾವುದೇ ಒಬ್ಬ ಸ್ತ್ರೀಯನ್ನು ಅವಳ ಇಚ್ಛೆಗೆ ವಿರುದ್ಧವಾಗಿ ಮುಟ್ಟಿದರೆ ನಿನ್ನ ತಲೆ 7 ಭಾಗಗಳಾಗಿ ಒಡೆದು ಹೋಗುತ್ತೆ ಅಂತ ಕುಬೇರನ ಮಗ ಶಾಪ ಕೊಡ್ತಾನೆ. ಇದೇ ಕಾರಣಕ್ಕೆ ಆತ ಸೀತೆಯನ್ನು ಅಶೋಕವನದಲ್ಲಿಟ್ಟು ಆಕೆಯನ್ನು ಒಲಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ನೇ ವಿನಃ ಪರಸ್ತ್ರೀಯನ್ನು ಮುಟ್ಟಬಾರದು ಅನ್ನುವಂತಹ ಯಾವುದೇ ಸಚ್ಚಾರಿತ್ರ್ಯ ರಾವಣನಲ್ಲಿ ಇರಲೇ ಇಲ್ಲ. ಪರಸ್ತ್ರೀ ವ್ಯಾಮೋಹವೇ ಆತನ ಸಾವಿಗೆ ಆಹ್ವಾನ ನೀಡುತ್ತೆ. ಕೆಟ್ಟ ಗುಣಗಳನ್ನು ಪಕ್ಕಕ್ಕಿಟ್ಟು ನೋಡಿದಾಗ ರಾವಣ ಮಹಾನ್ ಶಿವಭಕ್ತ, ಮಹಾನ್ ಪಂಡಿತ, ಗ್ರಹಗಳನ್ನು ನಿಯಂತ್ರಿಸಬಲ್ಲ ಖಗೋಳಜ್ಞಾನಿ, ಅಥರ್ವಣ ವೇದದ ಮಂತ್ರ ತಂತ್ರದ ವಿದ್ಯೆಗಳನ್ನು ಕಲಿತಿದ್ದ. ಸಾಕ್ಷಾತ್ ಬ್ರಹ್ಮದೇವನನ್ನೇ ತನ್ನ ಮನೆಯ ಪೌರೋಹಿತ್ಯಕ್ಕೆ ಕರೆಯುವಂತಹ ಅಹಂಕಾರ ಇತ್ತು. ಅತ್ಯದ್ಭುತ ಜ್ಯೋತಿಷಿ, ಆಯುರ್ವೇದ ಮತ್ತು ವೃಕ್ಷಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಬೃಹತ್ ಗ್ರಂಥಗಳನ್ನೇ ಬರೆದಿದ್ದ. ಪರಾಕ್ರಮ ಇತ್ತು, ದೇವತೆಗಳನ್ನು ಒಲಿಸಿದ ಶಕ್ತಿ ಇತ್ತು. ಇಷ್ಟೆಲ್ಲ ಇದ್ದು ಆತ ವಿನಯವಂತನಾಗಿದ್ದರೆ ಆತನ ಸ್ಥಾನ ತುಂಬ ಎತ್ತರದಲ್ಲಿ ಇರ್ತಾ ಇತ್ತೋ ಏನೋ. ಅವನಿಗೆ ಅವನ ಪರಾಕ್ರಮದ ಮೇಲೆ ಅಷ್ಟೊಂದು ಅಹಂ ಇದ್ದಿದ್ದರಿಂದಾನೇ ಮನುಷ್ಯರು ನನಗೇನು ಮಾಡೋಕ್ಕೆ ಸಾಧ್ಯ ಅಂತ ಆತ ಮನುಷ್ಯರಿಂದ ಸಾವು ಬರಬಾರ್ದು ಅಂತ ಬ್ರಹ್ಮದೇವನಿಂದ ವರ ಕೇಳ್ಕೊಂಡಿರಲಿಲ್ಲ. ಅದರಿಂದಾನೇ ವಿಷ್ಣು ರಾಮನ ಅವತಾರವನ್ನು ತಾಳಿ ರಾವಣನನ್ನು ಕೊಲ್ತಾರೆ. ಒಬ್ಬ ವ್ಯಕ್ತಿ ಎಷ್ಟೇ ಜ್ಞಾನಿಯಾಗಿರಲಿ, ಸಂಪತ್ತಿರಲಿ, 3 ಲೋಕಗಳೇ ಅಧೀನದಲ್ಲಿರಲಿ, ಆತನಲ್ಲಿ ಒಳ್ಳೆ ವ್ಯಕ್ತಿತ್ವ, ಒಳ್ಳೆ ಚಾರಿತ್ರ್ಯ ಇಲ್ಲದೆ ಇದ್ದರೆ ಎಲ್ಲವೂ ವ್ಯರ್ಥ. ರಾಮ ಮತ್ತು ರಾವಣರ ನಡುವಿನ ಯುದ್ಧ ಇಬ್ಬರು ವ್ಯಕ್ತಿಗಳ ನಡುವಿನ ಹೋರಾಟವಲ್ಲ, ಅದು ಧರ್ಮ ಮತ್ತು ಅಧರ್ಮದ ನಡುವೆ ನಡೆದ ಸಂಘರ್ಷ. ರಾವಣನ 10 ತಲೆ ಏನಿದೆ ಅದು ಕೇವಲ ಆತನ ದೈಹಿಕ ರೂಪ ಅಲ್ಲ, ಅದು ಅವನ 10 ದುರ್ಗುಣಗಳ ಸಂಕೇತ. ಶ್ರೀರಾಮಚಂದ್ರ ತನ್ನ ಶಕ್ತಿಯನ್ನು ಲೋಕ ಕಲ್ಯಾಣಕ್ಕೆ ಬಳಸಿದರೆ ರಾವಣ ತನ್ನ ಅಗಾಧ ಜ್ಞಾನವನ್ನು, ಪರಾಕ್ರಮವನ್ನು ತನ್ನ ಸ್ವಾರ್ಥಕ್ಕೆ ಬಳಸ್ತಾನೆ. ರಾವಣ ಅಷ್ಟೊಂದು ಅನ್ಯಾಯ ಮಾಡಿದರೂ ಕೂಡ ಕೊನೆ ಕ್ಷಣದಲ್ಲಿ ಧರೆಯಲ್ಲಿ ಬಿದ್ದಿದ್ದ ರಾವಣನನ್ನು ನೋಡಿ ಶ್ರೀರಾಮ ಮರುಕ ಪಡ್ತಾರಂತೆ. ರಾವಣನಲ್ಲಿದ್ದ ಪಾಂಡಿತ್ಯಕ್ಕೆ ಶ್ರೀರಾಮ ತುಂಬ ಗೌರವ ಕೊಟ್ಟು ಸಾಯ್ತಾ ಇರೋ ರಾವಣನಿಂದ ರಾಜನೀತಿಯ ಜ್ಞಾನ ಪಡೆಯೋದಕ್ಕೆ ಲಕ್ಷ್ಮಣನಿಗೆ ಹೇಳ್ತಾರಂತೆ. ರಾಮನ ಮಾತಿನಂತೆ ಲಕ್ಷ್ಮಣನಿಗೆ ರಾಜನೀತಿಯ ಜ್ಞಾನ ನೀಡಿ ಅದರ ಜೊತೆಗೆ ಜೀವನದ ಬಗ್ಗೆ 3 ವಿಷಯಗಳನ್ನು ರಾವಣ ತಿಳಿಸ್ತಾನೆ. ಮೊದಲನೇದು ಶುಭಸ್ಯ ಶೀಘ್ರಂ, ಯಾವುದೇ ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತ ಮನಸ್ಸಿಗೆ ಬಂದ ತಕ್ಷಣ ಅದನ್ನು ಮಾಡಿ ಮುಗಿಸ್ಬೇಕಂತೆ. ವಿಳಂಬ ಮಾಡಿದರೆ ನಮ್ಮ ಮನಸ್ಸು ಬದಲಾಗುತ್ತೆ. ಹಾಗೆ ಕೆಟ್ಟ ಕೆಲಸಕ್ಕೆ ಮನಸ್ಸು ಪ್ರಚೋದಿಸ್ತಾ ಇದೆ ಅಂದರೆ ಅದನ್ನು ಮುಂದೂಡಬೇಕಂತೆ, ಆಗ ನಮ್ಮ ಮನಸ್ಸು ಪರಿವರ್ತನೆ ಆಗುತ್ತೆ. ಎರಡನೇದಾಗಿ ಶತ್ರುವನ್ನು ಅಲ್ಪವಾಗಿ ಕಾಣಬಾರ್ದು. ಮನುಷ್ಯರಿಂದ ನನಗೇನಾಗುತ್ತೆ ಅಂತ ತಾತ್ಸಾರ ಮಾಡಿದ್ರಿಂದಾನೇ ರಾವಣ ವರ ಪಡೆಯುವಾಗ ಮನುಷ್ಯರನ್ನು ಗಣನೆಗೆ ತೆಗೆದುಕೊಳ್ಳೇ ಇಲ್ಲ. ಶತ್ರುವಾಗಿ ಬಂದ ರಾಮ ಮತ್ತು ವಾನರರನ್ನು ಅಲ್ಪವಾಗಿ ಕಾಣ್ತಾನೆ, ಅದರಿಂದಾನೇ ಅವನ ಪತನ ಆಗುತ್ತೆ. ಮೂರನೇದಾಗಿ ನಮ್ಮ ರಹಸ್ಯಗಳನ್ನು ಗೌಪ್ಯವಾಗಿ ಇಡಬೇಕು. ತನ್ನ ಪ್ರಾಣ ನಾಭಿಯಲ್ಲಿದೆ ಅಂತ ವಿಭೀಷಣನಿಗೆ ತಿಳಿಸಿದ್ದೇ ರಾವಣನ ಅತಿ ದೊಡ್ಡ ತಪ್ಪಾಗಿತ್ತು. ವಿಭೀಷಣನಿಂದಲೇ ಶ್ರೀರಾಮ ರಾವಣನ ನಾಭಿಗೆ ಬಾಣ ಪ್ರಯೋಗ ಮಾಡಿ ಕೊಲ್ತಾರೆ. ಹೀಗೆ ರಾವಣ ತನ್ನ ಇತಿಮಿತಿಯನ್ನು ಮೀರಿ ಏನೆಲ್ಲ ಪಡೆದ್ನೋ ಅದೆಲ್ಲವನ್ನ ತನ್ನ ದುರಹಂಕಾರಕ್ಕೆ ಬಲಿ ಕೊಟ್ಟುಬಿಟ್ಟ. ವಿನಯಭರಿತ ವ್ಯಕ್ತಿತ್ವವನ್ನು ರೂಢಿಸಿಕೊಂಡು ಸಭ್ಯತೆಯಿಂದ ಬದುಕೋದು ಕೂಡ ಒಂದು ಕಲೆ.
ಪುರಾಣ ಮತ್ತು ಇತಿಹಾಸದ ಪುಟಗಳನ್ನು ಆಗಾಗ ನಾವು ತಿರುಗ್ತಾ ಇರಬೇಕು. ಯಾಕಂದರೆ ನಾವು ಎಲ್ಲಿ ಎಡವಿದ್ದೀವಿ ಮತ್ತು ಅದನ್ನು ಹೇಗೆ ಸರಿಪಡಿಸ್ಬೋದು ಅನ್ನುವಂತಹ ಜ್ಞಾನವನ್ನು ನಮಗೆ ಇವು ನೀಡುತ್ತವೆ. ಪುರಾಣ ಮತ್ತು ಇತಿಹಾಸದ ಪುಟಗಳನ್ನು ಆಗಾಗ ತಿರುಗ್ತಾ ಇರಬೇಕು. ನಾವು ಎಲ್ಲಿ ಎಡವಿದ್ದೀವಿ ಮತ್ತು ಅದನ್ನು ಹೇಗೆ ಸರಿಪಡಿಸ್ಬೋದು ಅನ್ನುವಂತಹ ಜ್ಞಾನವನ್ನು ಇವು ನೀಡುತ್ತವೆ ಅಂತ ಹೇಳ್ತಾ ನಮ್ಮನ್ನು ಬೆಂಬಲಿಸ್ತಾ ಇರೋ ನಮ್ಮೆಲ್ಲ ಬಂಧುಗಳಿಗೆ ಧನ್ಯವಾದಗಳು.